ಪಾಕ್ ಆಕ್ರಮಿತ ಕಾಶ್ಮೀರ, ನೀವು POK ಅಂತ ಕರಿತೀವಿ. ಇದೇ ಒಂದು ಜಾಗದಿಂದ ಭಾರತಕ್ಕೆ ಸಾಕಷ್ಟು ಲಾಭ ಇದೆ. ಆದ್ರೆ ಇದು ಪಾಕಿಸ್ತಾನದ ವಶದಲ್ಲಿದೆ. ಇದನ್ನ ಮರಳಿ ಪಡೆಯೋದು ಹೇಗೆ? ಒಂದ್ ವೇಳೆ ನಾವು ಮರಳಿ ಪಡೆದಿದ್ದೇ ಆದಲ್ಲಿ ಇದರಿಂದ ಭಾರತಕ್ಕೆ ಉಂಟಾಗುವ ಲಾಭಗಳೇನು ಎನ್ನುವ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿತು. ಅದನ್ನ ಹಿಂದಕ್ಕೆ ಪಡಿಬೇಕು ಎನ್ನುವುದು ಪ್ರತಿಯೊಬ್ಬ ಭಾರತೀಯರ ಆಗ್ರಹ. ಈ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಈ ಬಗ್ಗೆ ಗುಡುಗಿದ್ದಾರೆ. ಈ ಹಿಂದೆಯೇ ಸಂಸತ್ನಲ್ಲಿಯೂ ಪುನರಾವರ್ತಿಸಿದ್ದಾರೆ. ಹೀಗಾಗಿ ಜನರು ಪ್ರಶ್ನಿಸುತ್ತಿದ್ದಾರೆ, POKಯನ್ನ ಭಾರತ ಯುದ್ಧ, ಸೈನಿಕ ಶಕ್ತಿ ಅಥವಾ ರಾಜತಾಂತ್ರಿಕ ಮಾತುಕತೆ ಮೂಲಕ ವಶಪಡಿಸಿಕೊಳ್ಳೋಕ್ ಸಾಧ್ಯ ಇದೆಯಾ ಅಂತ. ಅದಕ್ಕೂ ಮೊದಲು POK ಭಾರತದ ಕೈ ತಪ್ಪಿದ್ದು ಹೇಗೆ ಅಂತ ನೋಡೋಣ. ಅದು ಭಾರತ ವಿಭಜನೆಯ ಸಂದರ್ಭ. ಭಾರತ ಮತ್ತು ಜಮ್ಮು ಕಾಶ್ಮೀರದ ಅಂದಿನ ಮಹಾರಾಜರಾದ ಹರಿಸಿಂಗ್ ಭಾರತದ ಪ್ರವೇಶ ಸಾಧನಕ್ಕೆ ಸಹಿ ಹಾಕುವ ಮೂಲಕ ಭಾರತೀಯ ಒಕ್ಕೂಟಕ್ಕೆ ಸೇರೋಕೆ ಒಪ್ಕೊಂಡ್ರು. ಅಂದಿನಿಂದ POK ಕಾನೂನುಬದ್ಧವಾಗಿ ಭಾರತದ ಅಂತರ್ಗತ ಭಾಗವಾಗೇ ಇದೆ. ಅದೇ ಜಾಗದ ಮೇಲೆ ಪಾಕಿಸ್ತಾನದ ಕಣ್ಣು ಬಿತ್ತು. ಅಕ್ಟೋಬರ್ 1947ರವರೆಗೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಭಾಗವಾಗಿದ್ದ ಪ್ರದೇಶವನ್ನ ಪಾಕಿಸ್ತಾನಿ ಸೇನೆ ವಶಪಡಿಸಿಕೊಳ್ಳೋಕೆ ಹುನ್ನಾರವನ್ನೇ ಮಾಡಿತ್ತು. ಇದೇ POKಗೆ ಕೈಬಲಿಗಳು ಎಂಬ ಬುಡಕಟ್ಟು ಜನಾಂಗದ ರೂಪದಲ್ಲಿ ಪಾಕ್ ದಾಳಿ ಮಾಡಿತು. ಈ ಆಕ್ರಮಣದ ನಂತರ ಜಮ್ಮು ಮತ್ತು ಕಾಶ್ಮೀರದ ರಾಜ ಭಾರತ ಸರ್ಕಾರದೊಂದಿಗೆ ವಿಲೀನವಾಗೋಕೆ ಒಪ್ಪಿಕೊಂಡಿದ್ದ. ಕೆಲವು ಭಾಗಗಳು ಪಾಕಿಸ್ತಾನಿಯರ ವಶವಾಗಿ ಬಿಟ್ವು. ಆಗ ಭಾರತ ಸೇನೆ ಮಧ್ಯಪ್ರವೇಶವನ್ನ ಮಾಡಿ ಹೋರಾಟ ನಡೆಸಿದ್ರೂ ಸಮಯ ಮೀರಿತ್ತು. ಸುಮಾರು 13,297 ಚದರ ಕಿಲೋಮೀಟರ್ POK ಮತ್ತು 72,971 ಚದರ ಕಿಲೋಮೀಟರ್ ಗಿಲ್ಗಟ್ ಬಾಲ್ಟಿಸ್ತಾನ್ ಪ್ರದೇಶ ಪಾಕ್ ತನ್ನ ಹತ್ತಿರ ಇಟ್ಕೊಂಡಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ಭಾರತಕ್ಕೆ ಆಗುವ ಪ್ರಯೋಜನ ಅಷ್ಟಿಷ್ಟಲ್ಲ. ಭಾರತದ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ಬೆಚ್ಚಿಬಿದ್ದಿದೆ. ಎರಡೂ ದೇಶಗಳ ಮಧ್ಯೆ ಕಾಶ್ಮೀರದ ವಿಚಾರದ ಬಗ್ಗೆ ಮಾತುಕತೆಯನ್ನ ನಡೆಸಿ ಸಮಸ್ಯೆ ಇತ್ಯರ್ಥ ಮಾಡುವಂತೆ ಅಮೆರಿಕ ಹಾಗೆಯೇ ಇತ್ಯಾದಿ ದೇಶಗಳಿಗೆ ಪಾಕಿಸ್ತಾನ ದುಂಬಾಲು ಬೀಳ್ತಾ ಇದೆ. ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ವಿಚಾರವಾಗಿ ಸ್ಪಷ್ಟವಾಗಿ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದು ಮಾತುಕತೆ ಆಗೋದಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಕುರಿತು ಆಗುತ್ತೆ ಮತ್ತು ಭಯೋತ್ಪಾದನೆ ಕುರಿತು ಆಗಲಿದೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ 108 ಸಮಸ್ಯೆಗಳಿರುವಾಗ ಪಾಕ್ ಆಕ್ರಮಿತ ಕಾಶ್ಮೀರ ಇಟ್ಕೊಂಡ್ರೆ ಭಾರತಕ್ಕೆ ಮಗುಲಿನಲ್ಲೇ ಕೆಂಡ ಇಟ್ಕೊಂಡಂತೆ ಆಗೋದಿಲ್ವಾ ಎನ್ನುವುದು ಕೆಲವರ ವಾದ. ಆದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಹಿಂಪಡೆಯೋದ್ರಿಂದ ಭಾರತಕ್ಕೆ ಹಲವು ಪ್ರಯೋಜನಗಳಿವೆ ಎಂಬುದನ್ನು ಗಮನಿಸಬೇಕು. POK ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ವಿಭಜನೆ ನಂತರದ ಅನಾಹುತಗಳಲ್ಲಿ ಅದು ಬೇರ್ಪಟ್ಟು ಹೋಗಿದ್ದು ಹೌದು. ಈಗ ಅದನ್ನ ಮರಳಿ ಪಡೆದ್ರೆ ಭಾರತದ ಸಾರ್ವಭೌಮತ್ವಕ್ಕೆ ನಿಜವಾದ ಅರ್ಥ ಬರುತ್ತೆ. ಐತಿಹಾಸಿಕ ತಪ್ಪನ್ನ ಸರಿಪಡಿಸಿದಂತೆ ಆಗತ್ತೆ. ಈಗಲೂ ಪಾಕಿಸ್ತಾನದ ಆಡಳಿತದಿಂದ ನ್ಯಾಯಯುತ ನಡವಳಿಕೆ ಕಾಣದ ಅಲ್ಲಿನ ಜನರಿಗೆ ಭಾರತದ ಆಡಳಿತವು ಹೆಚ್ಚು ಸ್ವಾತಂತ್ರ್ಯವನ್ನ ನೀಡಬಹುದು. ಇದು ರಾಜಕೀಯ ಸಂಗತಿ. ಆದರೆ POKಯಿಂದ ಭಾರತಕ್ಕೆ ಇನ್ನೂ ಮಹತ್ತರವಾದಂಥ ಲಾಭಗಳಿವೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಾಗವಾಗಿರುವಂಥ ಗಿಲ್ಗಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶ ಭೌಗೋಳಿಕ ಸ್ಥಳ ಭಾರತಕ್ಕೆ ಬಹಳ ಮಹತ್ತರ. ಮಧ್ಯ ಏಷ್ಯಾ ಹಾಗೂ ಅಫ್ಘಾನಿಸ್ತಾನ ದೇಶಗಳನ್ನ ಭಾರತ ನೇರವಾಗಿ ಪ್ರವೇಶ ಮಾಡಬಹುದು. ಪಾಕಿಸ್ತಾನ ಅಥವಾ ಇರಾನ್ ಮೂಲಕ ಹಾದು ಹೋಗಬೇಕಾದ ಅನಿವಾರ್ಯತೆ ತಪ್ಪುತ್ತೆ. ಚೀನಾಗೆ ಅದರ ಪಶ್ಚಿಮ ಭಾಗದಲ್ಲೇ ಒಂದು ತಡೆಯಾಗಿ ಭಾರತ ನಿಲ್ಲಬಹುದು. POK ಪ್ರದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ಹೇರಳವಾಗಿದೆ. ಪರಮಾಣು ಶಕ್ತಿ ಉತ್ಪಾದಿಸೋಕೆ ಬೇಕಾದ ಯುರೇನಿಯಂ ಇಲ್ಲಿದೆ. ನೀಲಂ, ಝೀಲಂ ನದಿಗಳ ಹರಿವಿನಿಂದ ಜಲವಿದ್ಯುತ್ ಉತ್ಪಾದನೆ ಮಾಡಬಹುದು. ಪಾಕಿಸ್ತಾನ ಇಷ್ಟೆಲ್ಲ ಸಮೃದ್ಧವಾಗಿರುವಂತ ಗಿಲ್ಗಟ್ ಹಾಗೇನೆ ಬಾಲ್ಟಿಸ್ತಾನ್ ಸಂಪನ್ಮೂಲ ದುರ್ಬಳಕೆ ಮಾಡಿಕೊಂಡು ಅದರ ಪಂಜಾಬ್ ಭಾಗದ ಅಭಿವೃದ್ಧಿ ಮಾತ್ರ ಮಾಡ್ತಾ ಇದೆ. ಭಾರತ ಇಡೀ ಜಮ್ಮು ಮತ್ತು ಕಾಶ್ಮೀರ ಭಾಗವನ್ನ ಸಮೃದ್ಧಿಪಡಿಸೋಕೆ ಈ ಸಂಪನ್ಮೂಲಗಳನ್ನ ಬಳಸಬಹುದು. ಭಾರತದ ಕಾಶ್ಮೀರ ಭಾಗಕ್ಕೆ ಒಳನುಸುಳಿ ಬರ್ತಾ ಇರುವಂತ ಉಗ್ರಗಾಮಿಗಳಿಗೆ ಪೋಷಣೆ ಆಗ್ತಾ ಇರೋದೇ ಇದೇ POK. ಬಹುತೇಕ ಎಲ್ಲ ಉಗ್ರ ಶಿಬಿರಗಳು, ಲಾಂಚ್ ಪ್ಯಾಡ್ಗಳು ಅಸ್ತಿತ್ವದಲ್ಲಿರೋದು ಇಲ್ಲಿಯೇ. ಇದನ್ನ ಭಾರತ ಹಿಂದಕ್ಕೆ ತೆಗೆದುಕೊಂಡ್ರೆ ಉಗ್ರರನ್ನ ಮೂಲದಲ್ಲೇ ಚೂಟಿ ಹಾಕೋಕೆ ಸಾಧ್ಯ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಆದ ಸಿಪೆಕ್ನ ದಾರಿ OPKಯಿಂದ ಸಾಗುತ್ತೆ. ಇದು ಭಾರತದ ವಶಕ್ಕೆ ಹೋದ್ರೆ ಚೀನಾದ ಈ ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳ ಹಿಡಿಯುತ್ತೆ. ಭಾರತದ ಜೊತೆಗೆ ಚೀನಾ ತಗ್ಗಿ ಬಗ್ಗಿ ಇರಬೇಕಾಗುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳೋದ್ರಿಂದ
ಭಾರತದ ಸ್ವಾಭಿಮಾನ ಮತ್ತಷ್ಟು ಜಾಗೃತ ಆಗೋದ್ರ ಜೊತೆಗೆ ಇಷ್ಟೆಲ್ಲ ಲಾಭಗಳು ಸಿಗುತ್ತವೆ. ಸಮೃದ್ಧ ಸಂಪನ್ಮೂಲ ಇರುವ ಗಿಲ್ಗಾಟ್ ಬಾಲಿಸ್ಟಾನ್ ಕೂಡ ಅಭಿವೃದ್ಧಿಗೊಳಿಸೋಕೆ ಸಾಧ್ಯ. ಸೈನಿಕ ಶಕ್ತಿಯ ದೃಷ್ಟಿಯಿಂದ ನೋಡಿದ್ರೆ ಭಾರತ ಪಿಒಕೆಯನ್ನ ವಶಪಡಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ರಿಯ ಸೈನ್ಯವನ್ನ ಹೊಂದಿದೆ. ಸುಮಾರು 14.5 ಲಕ್ಷ ಸೈನಿಕರು ಸೇವೆಯಲ್ಲಿದ್ದಾರೆ. ದೇಶವು 72 ಪರಮಾಣು ಶಸ್ತ್ರಗಳು, ರಫೇಲ್ ಯುದ್ಧ ವಿಮಾನಗಳು, S-400 ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಸೇರಿದಂತೆ ಬಲಿಷ್ಠ ಸಾಧನಗಳನ್ನು ಹೊಂದಿದೆ. 2025-26ರ ರಕ್ಷಣಾ ಬಜೆಟ್ ಸುಮಾರು $81 ಬಿಲಿಯನ್ ಆಗಿದ್ದು ಇದು ಪಾಕಿಸ್ತಾನದ ಬಜೆಟ್ಗಿಂತ 2 ಪಟ್ಟು ಹೆಚ್ಚು. ಅಲ್ಲದೆ ಭಾರತ ಶೀತಲ ಆರಂಭ ಎಂಬ ಯುದ್ಧ ತಂತ್ರವನ್ನು ರೂಪಿಸಿಕೊಂಡಿದೆ. ಇದರಿಂದ ದಾಳಿ ತ್ವರಿತವಾಗಿ ಮತ್ತು ನಿರ್ದಿಷ್ಟ ಗುರಿಗಳನ್ನು ಸಮರ್ಥವಾಗಿ ಹೊಡೆಯುವಂತೆ ಮಾಡಬಹುದು.